ಹಾಲಿಗೆ 4 ರೂಪಾಯಿ ಏರಿಸೋಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಗೇನ್ ಯುಗಾದಿ ಸಂದರ್ಭದಲ್ಲಿ ಜನರಿಗೆ ಶಾಕ್. ಹಾಲಿನ ದರ ಏರಿಕೆಯ ಶಾಕ್ ಸಿಗ್ತಾ ಇದೆ ಜನಕ್ಕೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಹಾಲು ಒಕ್ಕೂಟಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಮಣಿದಿದೆ. ಬರೋಬ್ಬರಿ 4 ರೂಪಾಯಿ, 1 ಲೀಟರ್ ಹಾಲಿಗೆ 4 ರೂಪಾಯಿಯಷ್ಟು ಏರಿಕೆಗೆ ಇದೀಗ ತೀರ್ಮಾನ ತಗೊಂಡಿದ್ದಾರೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಒಕ್ಕೂಟಗಳು ಭೇಟಿಯಾಗಿದ್ವು. ದರ ಏರಿಕೆ ಸಂಬಂಧ ಚರ್ಚೆ ಕೂಡ ಆಗಿತ್ತು. ಫೈನಲ್ ಈಗ ಒಂದು ಫೈನಲ್ ಡಿಸಿಷನ್ಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಅದು ಜನರಿಗೆ ಬರೆ ಎಳೆಯೋಕೆ, ಹಾಲಿನ ದರ ಏರಿಕೆ ಮಾಡೋಕೆ ಮುಂದಾಗಿದೆ. ಹಾಗಾದ್ರೆ ಯಾವ್ಯಾವ ಹಾಲು, ಗ್ರೀನ್ ಪ್ಯಾಕೆಟ್, ಬ್ಲೂ ಪ್ಯಾಕೆಟ್, ಮತ್ತೊಂದು ಸ್ಪೆಷಲ್ ಹಾಲು, ಆರೆಂಜ್, ಏನೇನೋ ಇತ್ತಲ್ಲ, ಯಾವ್ದಕ್ಕೆ ಎಷ್ಟೆಷ್ಟು, ಈಗ ಎಷ್ಟಿದೆ, ದರ ಏರಿಕೆ ಆಗಿರುವಂಥದ್ದು ಎಷ್ಟು ನೋಡ್ತಾ ಹೋಗೋಣ. ಯುಗಾದಿ ಹೊತ್ತಲ್ಲೇ ಬೆಲ್ಲಕ್ಕಿಂತ ಬೇವೇ ಜನರಿಗೆ ಜಾಸ್ತಿ ಸಿಗ್ತಾ ಇದೆ. ಒಂದೊಂದೇ ದರ ಏರಿಕೆ ಆಗ್ತಾ ಇದೆ. ನೀರಿನ ಬಿಲ್ ಆಯ್ತು, ಕರೆಂಟ್ ಬಿಲ್ ಏರಿಕೆ ಮಾಡ್ತಾರೆ, ಬೇಳೆ, ಅಕ್ಕಿ, ಬೇಳೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಮಗದೊಂದು ಕಡೆ ಹಾಲಿನ ದರ ಮತ್ತೆ ಏರಿಕೆಗೆ ಮುಂದಾಗಿದ್ದಾರೆ. ಇತ್ತೀಚೆಗೆ ತಾನೇ ಹಾಲಿನ ದರ ಏರಿಕೆ ಸಂಬಂಧ ವಿವಾದ ಕೂಡ ಆಗಿತ್ತು. ಇಷ್ಟು ಎಕ್ಸ್ಟ್ರಾ ಇಸ್ಕೊಳ್ತಾ ಇದೀವಿ ಹಣವನ್ನ ಅಂದ್ರೆ ಅದಕ್ಕೆ ಇಷ್ಟು ML ಎಕ್ಸ್ಟ್ರಾ ಕೂಡ ಹಾಕ್ತೀವಿ ಅಂದ್ರು. ಅಗೇನ್ ವಾಪಸ್ ತಗೊಂಡ್ರು ಅದನ್ನ. ಆ ಎಕ್ಸ್ಟ್ರಾ ಹಾಕ್ತಾ ಇದ್ದ ಇಷ್ಟು ML ಹಾಲನ್ನ ವಾಪಸ್ ತಗೊಂಡ್ರು. ದರ ಮಾತ್ರ ಅಷ್ಟೇ ಇತ್ತು, ಕಡಿಮೆ ಆಗಿರಲಿಲ್ಲ. ಈಗ ಅಗೇನ್ 1 ಲೀಟರ್ಗೆ 4 ರೂಪಾಯಿಯಷ್ಟು ಏರಿಕೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ನಂದಿನಿ ಹಾಲು ದರ ಏರಿಕೆ ಜನಕ್ಕೆ ನಿಜಕ್ಕೂ ಶಾಕ್. ಓಕೆ, ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಇದೀಗ ಹಾಲು ಒಕ್ಕೂಟಗಳು ಒಂದು ಹೇರಿದಂತಹ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಅದೇನಪ್ಪ ಅಂದರೆ ಹಾಲಿನ ದರ ಏರಿಕೆ. ಪ್ರತಿದಿನ ಬೆಳಗಾದ್ರೆ ಸಾಕು ಜನ ಮೊದಲಿಗೆ ಹೋಗ್ತಾ ಇದ್ದಿದ್ದು ಈ ನಂದಿನಿ ಬೂತ್ಗಳ ಕಡೆಗೆ. ಹಾಲು ಬೇಕೇ ಬೇಕಲ್ವಾ, ದಿನನಿತ್ಯದ ತುಂಬ ಬೇಸಿಕ್ ನೀಡ್ ಅದು. ಈಗ ಅದರ ಮೇಲೆ ಮತ್ತೆ ದರ ಏರಿಕೆಯ ಶಾಕ್ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು. ಎಷ್ಟಪ್ಪ ಹಾಗಾದರೆ ನಾಳೆ ಬೆಳಗ್ಗೆಯಿಂದ ಎಷ್ಟು ಕೊಡ್ಬೇಕು ನಾವು ಹಣವನ್ನ ಅಂತ ನೀವು ಕೇಳ್ತಾ ಹೋಗೋದಾದ್ರೆ ನಾವು ಹೇಳ್ತೀವಿ ನೋಡಿ, ಪ್ರತಿ ಲೀಟರ್ಗೆ 4 ರೂಪಾಯಿ. ಆಮೇಲೆ ನೀವು ಯಾವ ಪ್ಯಾಕೆಟ್ ತಗೊಳ್ತಾ ಇದ್ರಿ, ಬ್ಲೂ ಕಲರ, ಆರೆಂಜಾ, ಸ್ಪೆಷಲ್ಲಾ, ನಾರ್ಮಲ್ಲಾ, ಅದೆಲ್ಲದಕ್ಕೂ ಅರ್ಧ ಲೀಟರ್ಗೆ ಎಷ್ಟಾಗುತ್ತೆ, 1 ಲೀಟರ್ಗೆ ಎಷ್ಟಾಗುತ್ತೆ, ಮತ್ತು ಯಾವತ್ತಿನಿಂದ ನಿಮ್ಮ ಜೇಬಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಣವನ್ನು ಇಟ್ಕೊಂಡು ಹೋಗಬೇಕು, ಇದೆಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಈ ಕಡೆ ಹೆಣ್ಮಕ್ಳಿಗೆ ಕೆಲವೊಂದು ಗ್ಯಾರಂಟಿ, ಆಶಕ್ತಿ ಯೋಜನೆ, ಮಗದೊಂದು ಗೃಹಲಕ್ಷ್ಮಿ ಅಂತ ಆಸೆ ತೋರಿಸಿ ಈ ರೀತಿಯಾಗಿ ಬರೆ ಎಳೆಯುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾದಂಗೆ ಕಾಣಿಸ್ತಾ ಇದೆ. ಯುಗಾದಿ ಹಬ್ಬದ ಹೊತ್ತಲ್ಲಿ ಬೆಲ್ಲ ಎಷ್ಟು ಜನಕ್ಕೆ ಸಿಕ್ತೋ ಇಲ್ವೋ ಗೊತ್ತಿಲ್ಲ, ಬೆಲ್ಲ ಮಾತ್ರ ಅವ್ರಿಗೆ ಸಿಕ್ಕಿದೆ. ಅವ್ರದೆಲ್ಲ ಸಂಬಳ ನೋಡಿದ್ರೆ ನೀವು ಹೈಕ್ ಆಗಿದೆ ಎಷ್ಟು ಅಂತ, ಸಚಿವರುಗಳಿಗೆಷ್ಟು, ಮುಖ್ಯಮಂತ್ರಿಗೆಷ್ಟು, ಸ್ಪೀಕರಿಗೆಷ್ಟು, ಶಾಸಕರುಗಳಿಗೆಷ್ಟು ಅಂತ. ನಮ್ಗಳಿಗೆ ಮಾತ್ರ ಹೈಕ್ ಇರಲಿ, ಒಂದ್ರ ಮೇಲೊಂದು ಬೆಲೆ ಏರಿಕೆ ಆಗ್ತಲೇ ಇದೆ. ಇತ್ತೀಚೆಗೆ ತಾನೇ ಹಾಲಿನ ದರ ಏರಿಕೆ ಮಾಡಿದ್ದ ರಾಜ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ ರಾಜ್ಯದ ಜನರಿಗೆ. ಅಗೇನ್ 4 ರೂಪಾಯಿಗಳ ಹೆಚ್ಚಳಕ್ಕೆ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ನೋಡ್ತಾ ಹೋಗೋಣ. ನಂದಿನಿ ಹಾಲು ಹಳೆ ದರ ಎಷ್ಟಿತ್ತು, ಹೊಸ ದರ ಏನಾಗಿದೆ ಅಂತ. ನೀಲಿ ಪ್ಯಾಕೆಟ್ ಇಲ್ಲಿ ತನಕ 1 ಲೀಟರ್ಗೆ ಎಷ್ಟು ರೂಪಾಯಿ ಕೊಡ್ತಾ ಇದ್ರಿ ನೀವು, 44 ರೂಪಾಯಿನ. ಹಾಗಾದ್ರೆ 4 ರೂಪಾಯಿ ಜಾಸ್ತಿ ತಗೊಂಡೋಗಿ ಇನ್ಮೇಲೆ 48 ರೂಪಾಯಿ ಆಗಿದೆ. ಆರೆಂಜ್ ಪ್ಯಾಕೆಟ್ ಅಂದರೆ ಸ್ವಲ್ಪ ಹೆಚ್ಚಿಗೆ ಫ್ಯಾಟ್ ಇದ್ದಂತಹ ಹಾಲು, ಆರೆಂಜ್ ಪ್ಯಾಕೆಟ್ 54 ರೂಪಾಯಿ ಇತ್ತು, ಅದಕ್ಕೂ ಕೂಡ 4 ರೂಪಾಯಿ ಹೆಚ್ಚಳ. ಓಕೆ, ಇವರು ಹೋಲ್ಸೇಲ್ ಆಗಿ 4 ರುಪೀಸ್ ಎಲ್ಲ ರೀತಿಯ ಹಾಲಿಗೂ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ರೀನ್ ಸ್ಪೆಷಲ್ ಮಿಲ್ಕ್ ಅಥವಾ ಸ್ಪೆಷಲ್ ಹಾಲು 54 ರೂಪಾಯಿ ಇತ್ತು ಪ್ರತಿ ಲೀಟರ್ಗೆ, ಈಗ 58 ರೂಪಾಯಿ ಆಗುತ್ತೆ. ನಾರ್ಮಲ್ ಗ್ರೀನ್ 52 ಇತ್ತು, ಇದೀಗ 56, 4 ರೂಪಾಯಿ ಜಾಸ್ತಿ ಆಗಿದೆ 1 ಲೀಟರ್ಗೆ. ಅಲ್ಲಿಗೆ ಅರ್ಧ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಆಗುತ್ತೆ. ಸಮೃದ್ಧಿ ಪ್ಯಾಕೆಟ್ 56 ಇದ್ದು 60ಕ್ಕೆ ಏರಿಕೆ ಆಗಿದೆ. ಸೊ ಬೆಳಗ್ಗೆ ಹೊತ್ತು ಹಾಲನ್ನ ತಗೊಳಕ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹೆಚ್ಚಿಗೆ ಹಣ ಇಟ್ಕೊಂಡು ಹೋದ್ರೆ ಒಳ್ಳೆಯದು. ನೀಲಿ ಪ್ಯಾಕೆಟ್ 44 ಇದ್ದಿದ್ದು 48. ಸದ್ಯ ಮೊಸರೇನು ಏರಿಕೆ ಮಾಡಿಲ್ವಲ್ಲ, ಹಾಲು ಮಾತ್ರ ಏರಿಕೆ ಮಾಡಿರುವಂಥದ್ದು. ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆರೆಂಜ್ ಪ್ಯಾಕೆಟ್ 54 ಇದ್ದಿದ್ದು 58 ರೂಪಾಯಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ. ವೀರೇಶ್, ಯುಗಾದಿ ಹಬ್ಬದ ಬೆಲ್ಲ ಮಾತ್ರ ರಾಜಕಾರಣಿಗಳಿಗೆ, ಬೇವು ಮಾತ್ರ ಜನಕ್ಕ. ಈಗ ಯಾವಾಗಿಂದ ಈ ಪರಿಷ್ಕೃತ ದರ ಜಾರಿಗೆ ಬರುತ್ತೆ, ಯಾವಾಗಿಂದ ಎಕ್ಸ್ಟ್ರಾ ಹಣವನ್ನು ಕೊಡ್ಬೇಕು ನಾವು ಹಾಲಿಗೆ? ವಿದ್ಯಾ, ಈಗಾಗ್ಲೇನೆ KMF ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ವರದಿಯನ್ನು ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಪುನಃ ಪ್ರಯತ್ನ ಪಡೋಣ. ಇದೀಗ ಯಾವಾಗಿಂದ ಈ ಪರಿಷ್ಕೃತ ದರ ಜಾರಿಗೆ ಬರುತ್ತೆ? ನಾಳೆ ಬೆಳಗ್ಗೆಯಿಂದಲ್ಲ ಅಥವಾ ಇನ್ನೊಂದೆರಡು ದಿನ ತಡವ? ಅದ್ರ ಬಗ್ಗೆ ಡೀಟೇಲ್ಸ್ನ ನನ್ನ ಕಲೀಗ್ ಕೊಡ್ತಾರೆ, ಕೇಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದೀಗ ಮತ್ತೆ ಹಾಲಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡೇ ಬಿಟ್ಟಿದ್ದಾರೆ. ಚರ್ಚಾ ಹಂತದಲ್ಲಿಲ್ಲ, ನಿರ್ಧಾರ ಆಗಿದೆ, ಫೈನಲ್.
₹4 ಜಾಸ್ತಿ ಇನ್ನು ಮುಂದೆ 1 ಲೀಟರ್ ಹಾಲಿಗೆ. 18 ರೂಪಾಯಿಯಿಂದ ಆರಂಭ ಆಗಿದ್ದು ಏರಿಕೆ ಆಗ್ತಾ ಇದೆ 26 ತನಕ ಹೋಗಿತ್ತು. ಈಗ ಮತ್ತೆ ₹2 ಅರ್ಧ ಲೀಟರ್ ಹಾಲಿಗೆ ನಾನು ಮಾತಾಡ್ತಾ ಇರೋದು. ಸೊ ಇದೀಗ ಬೆಳಗ್ಗೆ ಜೇಬು ಸ್ವಲ್ಪ ಖಾಲಿ ಆಗುತ್ತೆ, ಹಾಲಿನ ದರ ಏರಿಕೆ ಆಗ್ತಾ ಇದೆ. ಅದನ್ನೇ ಹೇಳಿದ್ದು, ಯುಗಾದಿ ಹಬ್ಬ ಬಂತು, ಇವ್ರುಗಳು ಮಾತ್ರ ಸಂಬಳವನ್ನು ಹೈಕ್ ಮಾಡಿಕೊಂಡ್ರು. ಅದು ಎಷ್ಟು 10%, 20% ಅಲ್ಲ, 1 to double. ಮುಖ್ಯಮಂತ್ರಿಗಳಿಗಿಷ್ಟು, ಶಾಸಕರುಗಳಿಗಿಷ್ಟು, ಸಚಿವರುಗಳಿಗಿಷ್ಟು ಅಂತ. ಅದೇ ಜನಕ್ಕೆ ಅಕ್ಕಿ ಬೆಲೆ ಜಾಸ್ತಿ, ಬೇಳೆ ಬೆಲೆ ಜಾಸ್ತಿ, ತರಕಾರಿ ಬೆಲೆ ಜಾಸ್ತಿ, ಕರೆಂಟ್ ಬೆಲೆ ಜಾಸ್ತಿ, ಕರೆಂಟ್ ಬಿಲ್ಲಿಂದು, ಮೆಟ್ರೋ ಬೆಲೆ ಜಾಸ್ತಿ, ಬಸ್ ಬೆಲೆ ಜಾಸ್ತಿ, ಬಸ್ ಟಿಕೆಟ್ದು. ಇದೀಗ ಹಾಲಿನ ದರ ಕೂಡ ಹೆಚ್ಚಳ. ಇದೊಂದು ಯಾಕೆ ಬಿಟ್ಬಿಡೋಣ, ಇದನ್ನೂ ಏರಿಕೆ ಮಾಡಿಬಿಡೋಣ ಅಂತ ಹಾಲು ಒಕ್ಕೂಟಗಳ ಒತ್ತಡಕ್ಕೆ ಫೈನಲಿ ರಾಜ್ಯ ಸರ್ಕಾರ ಮಣಿದಿದೆ. ಹಾಗಾದ್ರೆ ಈ ₹4 ರೈತರಿಗೆ ಎಷ್ಟು ಹೋಗುತ್ತೆ ಅದನ್ನ ಹೇಳಿ ಮೊದಲು. ಸರಿ, ಕೊಟ್ಬಿಡೋಣ ₹4, ರೈತರಿಗೆ ಎಷ್ಟು ಹೋಗುತ್ತೆ ಇದರಲ್ಲಿ? ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಗೇನ್ ವೀರೇಶ್ ದನಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗೋ ಹೆಡ್ ವೀರೇಶ್. ವೀರೇಶ್ ದನಿ, ನನ್ನ ದನಿ ಕೇಳಿಸ್ತಾ ಇದ್ರೆ ಯಾವಾಗಿಂದ ಈ ಪರಿಷ್ಕೃತ ದರ ಜಾರಿಗೆ ಬರುತ್ತೆ? ಇದರಲ್ಲಿ ಎಷ್ಟು ಪರ್ಸೆಂಟೇಜ್